ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್ ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಮಾಡ್ತೀವಿ. ಈ ರೀತಿ ಎಗ್ ಚಾಪ್ಸ್ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಬೇಗ ನನ್ನ ಫಾಲೋ ಮಾಡಿಕೊಂಡು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದ ಕುಕಿಂಗ್ ವ್ಲಾಗ್. ಮೊದಲಿಗೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಚಕ್ಕೆ, ಒಂದು 2-3 ಲವಂಗ ಹಾಕೋತಿದ್ದೀನಿ. ಆ್ಯಂಡ್ ಇವಾಗ ಈ ಪ್ಲೇಟಲ್ಲಿರೋ ಅಷ್ಟು ಐಟಮ್ಸ್ ಕೂಡ ಹಾಕೋಬೇಕು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಕಾಯಿ, ಹಾಗೆ 1.5 ಸ್ಪೂನಷ್ಟು ಕಡಲೆ. ಇದೆಷ್ಟು ಒಟ್ಟಿಗೆ ಪ್ಯಾನಲ್ಲಿ ಸೇರಿಸ್ಕೊಂಡು ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಗೆ 1 ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊತಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಎಲ್ಲ ಐಟಮ್ಸ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊತಿದ್ದೀನಿ. ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ಇವಾಗ ಮತ್ತೆ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದ್ಮೇಲೆ ಉದ್ದಕ್ಕೆ ಸ್ಲೈಸ್ ಮಾಡಿರೋಂಥ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಮುಂಚೆನೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲ ಎಲ್ಲ ಸೇರಿಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊತಿದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡಿ. ಇದನ್ನು ಮಸಾಲ ಎಲ್ಲ ಪೂರ್ತಿ ಎಣ್ಣೆ ಬಿಟ್ಕೊಂಡ್ಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಇದನ್ನು ಇನ್ನೊಂದು 2-3 ಕುದಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ಮುಂಚೆನೇ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ, ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದೇ ಮೊಟ್ಟೆನ ಈ ರೀತಿ ಕುದಿತಿರೋ ಮಸಾಲೆಗೆ ಸೇರಿಸ್ಕೋಬೇಕು. ನಾನು ಇದನ್ನು ದೋಸೆ ಜೊತೆ ತಿಂದೆ, ತುಂಬ ಚೆನ್ನಾಗಿತ್ತು. ನೀವು ಬೇಕಿದ್ರೆ ಚಪಾತಿ, ಮುದ್ದೆ, ಅನ್ನ ಯಾವುದ್ರ ಜೊತೆಗೆ ಟ್ರೈ ಮಾಡಿದ್ರು ಬೆಸ್ಟ್ ಕಾಂಬಿನೇಷನ್. ಬೇಗ ನನ್ನ ಫಾಲೋ ಮಾಡಿಕೊಂಡು ವಿಡಿಯೋನ ಸೇವ್ ಮಾಡಿಕೊಂಡು ಒಂದ್ಸಲ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ.